ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಂಗಾರದ ಜಿಂಕೆ ನನ್ನ ಜೀವನಿ ನವ್ವ, ಸುವ್ವಿಗೆ ಸುವ್ವಿ ಬಂತು ಹಳ್ಳಿ ಹಾಡುವ. ಮುಚ್ಚ ಮಂಗ್ಳಿ ನಿನ್ನ ಬಾಯ್ನ, ಕೇಳಕ್ಕೆ ಆಗಲ್ಲ ನಿನ್ನ ಗಾನ, ಕೇಳಿ ಮಂಗಮಾಯ ಯವ್ವ. ಸಿಂಗ್ಲೀಕ ಸಿಂಗ್ಲೀಕ ನೀ ನನ್ನ ಸಿಂಗ್ಲೀಕ. ಲೇ 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 ನಿನ್ನ ಇಲ್ಲೋಡ. ಆಮೇಲೆ ಏನೋ ಹೇಳ್ಬೇಕು ಅಂದೆ, ನಿಂಗ ಹುಡುಗಿನ ಹುಷಾರಾಗಿ ನೋಡ್ಕೊ. ಏನ ಮತ್ತ ನೀನು ಹೋಗಿ ಬಾಯಿ ತಡಿಲಾರ್ದ ಚುಟ್ಟು ಚುಟ್ಟು ಅಂತಂತೇಳಿ ಏನೇನಾರ ಸಿಕ್ಕಿದ್ದ ತಿನ್ನೋದು ಮಾಡೋದು ಮಾಡಕ್ ಹೋಗ್ಬೇಡ. ಏನ ಕೂಸಿಗೆ ಏನಾರ ಆರಾಮಿಲ್ದಂಗ ಆತು, ನಾ ಹೇಳ್ತೀನಿ ಕೇಳೋ, ಬಾಳ ವಜ್ಜೈತಿ. ಯಾಕೇನಾತ? ಅಯ್ಯೋ ಈಗ ದಿನ ಕರೋನಾ ಅನ್ನೋದು ಹೆಚ್ಚಾಗೈತಿ. ಎಲ್ಲಿ ಬೇಕಲ್ಲ ಟಿವ್ಯಾಗ ಫೋನ್ಯಾಗ ಎಲ್ಲ ಅದನ್ನ ಹೇಳಾಕತ್ತಾರ. ಫೋನ್ಯಾಗ ಅನ್ನೋದಕ್ಕಿಂತ ಟಿವ್ಯಾಗ ಜಾಸ್ತಿ. ಏನ ಬಾಳ ಹುಷಾರಿರ್ಬೇಕು ಅದ್ರ ಸಂಬಂಧ. ನೀನ್ ನೋಡು, ನಾ ಹೇಳ್ತೀನಿ ಮತ್ತೆ ನೆಗಡಿ ಪಗಡಿ ಆತ ಅಂತೇಳಿ ದವಾಖಾನಿ ಪಟ್ಟಕ್ನ ಕರ್ಕೊಂಡು ಹೋಗಕ್ ಆಗಲ್ಲ. ಅದೆಂತದ ಮಖಕ್ಕ ಅರಿವಿ ಮಾಸ್ಕ್ ಮಾಸ್ಕ್ ಅದನ್ನ ಕಟ್ಕೊಂಡು ಅಡ್ಯಾಡಕತ್ತಾರ ಜನ, ಗೊತ್ತನ? ಯಾಕಂದ್ರ ಅದು ಮೊನ್ನೆ ಕೇಸು ಸ್ವಲ್ಪ ಇದ್ವಂತೆ, ಈಗ ಹೆಚ್ಚಾಗೈತಂತ, ಗೊತ್ತನ? ದವಾಖಾನ್ಯಾಗ ಏನು ಸಾಯಾಕತ್ತಾವಂತ. ಅದಕ್ಕ ನಾ ಹೇಳ್ತೀನಿ, ಅಲ್ಲೊಬ್ಬ ಸತ್ತ ಇಲ್ಲೊಬ್ಬ ಸತ್ತ ಅಂತ ಸುದ್ದಿ ಕೇಳಾಕತ್ತೈತಿ. ದವಾಖಾನಿಗ್ ಮಕ್ಕಳನ್ನೆಲ್ಲ ದೊಡ್ಡೋರ್ ಹೋಗೋದು ವಜ್ಜೈತಿ. ನಾ ಹೇಳ್ತೀನಿ ಕೇಳು, ಬಾಳ ಹುಷಾರಿರ್ಬೇಕು ನೀನು. ಅಯ್ಯೋ ದೇವ್ರೆ, ಇದು ಬೇರೆ ಬಾಕಿ ಇತ್ತ ಬರಾಕ ನಮ್ಮೂರಿಗೆ. ಅಲ್ಲ ಎತ್ತಾಗಿಂದ ಬಂತು ಮಾವ? ಎತ್ತಾಗಿಂದ ಅಲ್ಲಲ್ಲಿ ಇದು ಆ ಕಡೆ ಯಾವ್ದೋ ದೇಶದಾಗ, ಚೀನಾ ದೇಶದಾಗ ಇದ್ ಬಂದಿತ್ತಂತೆ, ಅಲ್ಲಿದ ಇಲ್ಲಿ ಬಂದೈತಿ ಅಂತ ಸುದ್ದಿ ನೋಡು. ಅಯ್ಯೋ ದೇವ್ರೆ, ಅಲ್ಲಿದ ಇಲ್ಲಿಗೆ ಬಂತ? ಅದು ಹಾರ್ಕೊಂತಾನ ಹೆಂಗ? ವಿಮಾನದಾಗ ಅಲ್ಲಿ ಮಂದಿ ಇತ್ತಾಗ ಇಲ್ಲಿ ಮಂದಿ ಅತ್ತಾಗ ಹೋಗುದು ಬರುದು ಮಾಡ್ತಾರಲ್ಲ, ಹಂಗಾಗಿ ಬಂದತ್ತದ. ಅಲ್ಲೊಬ್ಬ ಹೋಗ್ಯಾನ, ಯಾವನ ಹಚ್ಕೊಂಡಾನ, ಮತ್ತ ಅದಾಗಿಂದ ಇತ್ತಾಗ ಬಂದ್ ಇಲ್ಲಿದ್ದರಿ ಹಚ್ಚಾನ ಅಟ್ಟೆ. ಅಯ್ಯೋ ಮಾವ, ಹಂಗಾರ ನೀನು ಹುಷಾರ್ ನೋಡ, ಹೋಗ್ಬೇಡ ದವಾಖಾನಿಗೆ. ನನಗ ಅದೆಲ್ಲ ಏನ್ ಚಿಂತೆ ಬಂದಿಲ್ಲ. ಈಗ ನಮ್ಮ ಅವ್ವನ್ ದವಾಖಾನಿ ಕರ್ಕೊಂಡು ಹೋಗ್ಬೇಕಲ್ಲ, ಡಾಕ್ಟ್ರು ಕರ್ಕೊಂಬಾ ಅಂತ ಹೇಳಾರ, ಹೆಂಗ್ ಮಾಡೋದು ಅಂತ. ನಿಮ್ಮ ಅವ್ಗ ಬೇಕಾರೆ ಆಕಿಗೆ ಒಬ್ಬಾಕಿಗೆ ಹೋಗಕ್ ಹೇಳ. ಅದೇನ್ ಕೆಚಪ್ ಮಾಡಿಸ್ಕೊಂಡು ಆಕಿನ ಬರ್ವಾಳಕ ಇರಾಕ ಒಂದ್ ಗಂಡದಿ. ಮೊದ್ಲೇ ನಿನ್ಗೇನಾರ ಆತಂದ್ರ ನಾನೇನ್ ಮಾಡ್ಲಿ? ಅದಕ್ಕ ನಿಂಗೇನಾರ ಆದ್ರ ನಂಗೆ ತಡ್ಕೊಳಕ್ ಆಗಲ್ಲಪ್ಪ. ಲೇ ನಮ್ಮವ್ ಹೋದ್ರು ಅಜ್ಜಿನ, ನಮ್ಮವ್ ಹೋಗಿ ಏನಾರ ಅದನ್ನ ಹಚ್ಕೊಂಡು ಬಂದ್ಲು ಅನ್ಕೋ, ಆಮೇಲೆ ನಮಗ್ ಬಂತ ಅನ್ಕೋ, ಆಮೇಲೆ ನಿನಗ ಕೂಸಿಗೆ ಮನ್ಯಾನವ್ರಿಗೆ ಎಲ್ಲಾರ್ಗಿ ಬರ್ತತಿ, ಗೊತ್ತನ? ಹೌದಾ? ಹಂಗಾರ ನಿಮ್ಮ ಅವ್ವ ಇಲ್ಲೇ ಮನ್ಯಾಗ ಸಟದ ರೊಟ್ಟಿ ಇಲ್ಲ ದವಾಖಾನಿಗೆ ತಗೊಂಡೋಗಂಗಿಲ್ಲ. ಮತ್ತೀಗ ಹೇಳಕತ್ತಾನೆ, ಸಣ್ಣ ಕೂಸ ಐತಿ ಮನಿ ಒಳಗ. ಬಾಯಿ ಮುಚ್ಚಲಿ, ನಮ್ಮವ್ ಕೇಳ್ತಂದ್ರೆ ಅಲ್ಲಿಂದ ಕೆರೆ ತಗೊಂಡ್ಬರ್ತಾಳ ಈಗ ಅಷ್ಟೇ. ಆತು, ಬಾಯ್ ಮುಸ್ತೀನಿ. ಅಲ್ಲ ಮಾವ, ಮತ್ ಪಾಪುದು ಇಂಜೆಕ್ಷನ್ ಇತ್ತಲ್ಲ ಮಾಡ್ಸೋದು. ಇಂಜೆಕ್ಷನ್ ಮಾಡಿಸ್ಲಿಕ್ಕಟ್ಟತ್ತು. ಇಲ್ಲ ಬೇಕಾರೆ ಯಾವ್ದಾರ ಒಬ್ಬಕಿನ್ ಡಾಕ್ಟರ್ ಮನಿಗ್ ಬರ್ತಾಳನ್ನ ಕೇಳ್ತೀನಿ. ಆದ್ರ ನಾ ಹೇಳ್ತೇನಲ್ಲ, ಇದು ಮಾತ್ರ ಆಗ ಹೋಗೋ ಮಾತಲ್ಲ ಬಿಡು. ದವಾಖಾನಿಗೆ ತಗೊಂಡ್ ಹೋಗೋ ಮಾತೇ ಇಲ್ಲ. ಆಮೇಲೆ ಇಲ್ಲುಡಿಲಿ ನಿಮ್ಮ ಅಪ್ಪಗೂ ಹೇಳು, ನೀನೇನ್ ಹೇಳೋದು ನಾನೇ ಹೇಳ್ತೇನೆ ಬಿಡು. ಹೊಲಕ್ಕದು ಹೋದ್ರು ಮಾಕಕ್ ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಯಾರ ಜೊತೆಗೆ ಮಗ ಕೊಟ್ಟು ಮಾತಾಡೋದು ಮಾಡೋದು, ಯಾರ ಕೆಮ್ಮಿದ್ರು ನಿಲ್ಲೋದು, ಜ್ವರ ಬಂದ್ಬಿಟ್ಲೆ ಇದು ಮಾಡೋದು. ಲೇ ಒಂಚೂರು ಮಾತಾಡತಿದ್ನಂತ ಕೆಮ್ಮ ಬಂತ ನನಗೆ. ಅಲ್ಲಲೇ ನಾನ್ ನಿನ್ ಗಂಡ. ಅವ್ವಾ ದೇವ್ರೆ, ಲೇ ಲೇ ಮಂಗ್ಳಿ, ನನಗೆ ಯಾವ್ದು ಬಂದಿಲ್ಲ. ಮಾತಾಡಕ್ ಹೋದ್ನಲ್ಲ, ಅದು ಸ್ವಲ್ಪ ಹಂಗಾತ. ಹೂನ ಕರೇನ. ಹಂಗಾದ್ರ ಸರಿ. ಆದ್ರೂ ಮಾವ ಬಾಳ ಹುಷಾರಾಗಿರ್ಬೇಕು. ಹಂಗಾರ ಮಾವ ಹೇಳಿ ನಡಿ ಅತ್ತಿಗೆ, ದವಾಖಾನಿಗೆ ಹೋಗಕ್ಕಾಗಲ್ಲವ. ಮತ್ತೆ ಏನಿದ್ದು ಮನ್ಯಾಗ ಬಗೆಹರಿಸ್ಬೇಕು. ಬಟ್ ನೀನು ದವಾಖಾನಿ ಸುದ್ದಿ ತೆಗಿಯಕ್ ಹೋಗ್ಬೇಡ ಅಂತೇಳಿ. ನಿಮ್ಮವ್ವ ಹಿಂಗ ಕುಂತ್ರ ನಡೆಯೋದಿಲ್ಲ, ಎದ್ದು ಅಡ್ಡಾಡ್ಬೇಕು. ನಾನು ದಿನಾನು ಅಡ್ಡಾಡಿ ಕಾಲು ಹೆಂಗಾರ ಮಾಡಿ ಆರಾಮ್ ಮಾಡ್ಕೋಬೇಕು ಅಂತೇಳಿ ಕೆಚ್ಚ ಕೇಳಿ ನಿಮ್ಮವ್ವ. ಅದಕ್ಕ ಏನ ನೀವು ಒಂಚೂರು ಹೇಳು. ಎದ್ದು ಅಡ್ಡಾಡಿ ಕಾಲು ಕೈ ನೋವು ಮಾಡ್ಗಿಡ್ಕೊಂಡಿಯವ, ಮತ್ತೆ ಹಿಂದಾಗಡೆ ಆಗೋದಿಲ್ಲ ಅಂತ ಹೇಳೇನ. ಆತ ಹೇಳ್ತಂತಡಿ. ಈ 1990 ಸ್ಟೋರಿಯಲ್ಲಿ ನಾವು 1990ಇಂದ 2026ವರೆಗೂ ಬರೋ ಥರ ಕತೆ ಮಾಡ್ತಾ ಇದ್ವಿ. ಅದು ನಿಮಗೂ ಗೊತ್ತಿರೋ ವಿಷಯನೇ. ಆದರೆ ಈ ಸೆಂಟ್ರಲ್ಲಿ 2020ರಲ್ಲಿ 21ರಲ್ಲಿ ನಮಗೆ ಕರೋನಾದ ಸ್ವಲ್ಪ ಜಾಸ್ತಿ, 20ರಲ್ಲೇ ಭಾಳ ಜಾಸ್ತಿ ಇತ್ತು.
ಅದನ್ನ ನಾನು ಈ ಸನ್ನಿವೇಶಗಳಲ್ಲಿ ತಗೊಂಡೇ ಇರಲಿಲ್ಲ. ಅವಾಗ ಬೇಕಾದಷ್ಟು ಆತಂಕಗಳು, ಪಾಪ ವ್ಯಾಪಾರಿಗಳಿಗೆ ಸಂಕಷ್ಟ, ಮತ್ತೆ ದಿನಗೂಲಿ ಕೆಲಸಗಾರರಿಗೆ ಬಹಳ ಒಂದು ಹೊತ್ತಿನ ಊಟಕ್ಕೂ ಎಷ್ಟು ಕಷ್ಟ ಆಗಿತ್ತು ಅವಾಗ. ಆಮೇಲೆ ಎಲ್ಲೆಲ್ಲೋ ಓದಕ್ಕೆ ಹೋದವರೆಲ್ಲ ಅಲ್ಲಲ್ಲೇ ಸಿಕ್ಕೊಂಡು ಊರಿಗೆ ಬರೋಕ್ಕಾಗದೆ ಭಾಳ ಪರಿತಪಿಸಿದ್ರು. ಒಟ್ಟಿನಲ್ಲಿ ಎಲ್ಲ ಏನೇನು ಸಂಕಷ್ಟಗಳಾಯ್ತು ಅವೆಲ್ಲದನ್ನು ಒಂದು ಸ್ವಲ್ಪ ತೋರ್ಸೋಣ. ಕಾಮಿಡಿ ಆಗಿರ್ತೈತಿ, ಚೆನ್ನಾಗಿರ್ತೈತಿ. ಹಳ್ಳಿಗಳಾಗ ನಾವಿದ್ದ ಕಡೆ ಏನೇನು ನಡೀತು ಅನ್ನೋದನ್ನು ತಗೋಬೇಕಂತ ಮಾಡೀನಿ. ಸೊ ಅದಕ್ಕೆ ಈಗ ಕೊರೋನಾ ಲಾಕ್ಡೌನ್ ಸ್ಟಾರ್ಟ್ ಆಗೋದ್ರಾಗೈತಿ, ಕೊರೋನಾ ಬಂದೈತಿ ನೋಡ್ರಿ, ಖಂಡಿತ ಖುಷಿ ಆಕೈತಿ. ಖುಷಿ ಏನಾತ? ಎದಕ್ಕೆ ಓದ್ಕೊಂಡ್ ಬರಾಕತಿ? ಓದ್ಕೊಂತ ಹುಚ್ಚನಾಗ ಕಡ್ದೈತಿ. ಅಲ್ಲ, ಎಕ್ಸಾಮ್ ಓದ್ಕೊಂಡು ಪ್ರಿಪೇರ್ ಆಗತ್ತಿ ಹೌದಲ್ಲ? ಕೊರೋನಾ ಜಾಸ್ತಿ ಆಗೈತಿ ಅಂತಂದೇ ಹೇಳಕತ್ತಿದ್ರಲ್ಲ? ಹೌದು, ಕೊರೋನಾ ಜಾಸ್ತಿ ಆಗೈತಿ ಅಂತ ಹೇಳತ್ತಿದ್ರ. ನಾನು ನಿನ್ನೆ ಓದ್ಕೊಳ್ಳೋ ಇದ್ರೊಳಗೆ ಟಿವಿನೂ ನೋಡಿಲ್ಲ, ನ್ಯೂಸ್ ನೋಡಿಲ್ಲ, ಮೊಬೈಲು ನೋಡಿಲ್ಲ, ನೀನು ನೋಡಿಲ್ಲ. ಫೋನಿಗೆಲ್ಲ ಮೆಸೇಜು ಬಂದಾವಂತೆ. ನಿನ್ನೆ ರಾತ್ರಿನೇ ನರೇಂದ್ರ ಮೋದಿ ಅವರು ಕೇಸಸ್ ಜಾಸ್ತಿ ಆಗ್ತಾ ಇದಾವು ಅಂತೇಳಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅಂತಂದೇ ಹೇಳ್ಯಾರಂತೆ. ಈ ಸದ್ಯಕ್ಕೆ ಯಾವುದೇ ಕೆಲಸ ಕಾರ್ಯಗಳಿದ್ರು ಎಲ್ಲ ಸ್ಥಗಿತಗೊಳ್ಬೇಕು. ಜನ ವಿನಾಕಾರಣ ಹೊರಗಡೆ ಬಂದು ಓಡಾಡಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡ್ರಿ. ಆಮೇಲೆ ಆಸ್ಪತ್ರೆಗಳಿಗೆಲ್ಲ ಈಗ ಸುಮ್ಮನೆ ಸಣ್ಣ ತೊಂದರೆಗೆಲ್ಲ ಆಸ್ಪತ್ರೆಗೆ ಹೋಗ್ಬೇಡ್ರಿ. ಏನೋ ಭಾಳ ಸಿವಿಯರ್ ಇದ್ರೆ ಮಾತ್ರ ಆಸ್ಪತ್ರೆಗೆ ಹೋಗ್ರಿ. ಇನ್ನೂ ಏನೇನೋ ಎಲ್ಲ ಹೇಳ್ಯಾರಂತೆ. ಹೌದಾ? ಇವತ್ತು ನಮ್ಮ ಕಾಲೇಜ್ ಇಲ್ಲ, ಸೂಟಿ ಅಂತೆ. ಬೆಳಗ್ಗಿನ ಮೆಸೇಜ್ ಬಂದಂತೆ, ನಾವೇ ನೋಡಿಲ್ಲ. ಹೊರಗೆ ಎಲ್ಲರೂ ಪ್ಯಾಕಿಂಗ್ ಮಾಡ್ಕೊಳಕತ್ತಾರ. ನಾನು ಹಂಗೆ ಜಸ್ಟ್ ಈಗ ಎದ್ದಂಗೆ ಹೋದೆ, ನೋಡ್ತೀನಿ ಎಲ್ಲ ಪ್ಯಾಕಿಂಗ್ ಮಾಡಿದ್ರು. ಏನಂದ್ರೆ ಕಾಲೇಜ್ ಎಲ್ಲ ಸ್ಕೂಟಿ ಐತಿ, ಎಷ್ಟೊತ್ತಿದ್ರು ಇನ್ನು 2 days ಒಳಗೆ ಯಾರ್ಯಾರು ನಿಮ್ಮ ಊರಿಗೆ ಹೋಗ್ಬೇಕು ಎಲ್ಲರೂ ಹೋಗ್ರಿ ಅಂತ ಅನೌನ್ಸ್ ಮಾಡ್ಯಾರಂತೆ. ಈಗ ಎಲ್ಲರೂ ಅವ್ರವ್ರ ಊರಿಗೆ ಹೋಗ್ಬೇಕು, ಕೆಲ್ಸಕ್ಕೆಲ್ಲ ಬೇರೆ ಊರಿಗೆ ಹೋದ್ರೆ ಅವ್ರವ್ರ ಊರಿಗೆ ಹೋಗ್ಬೇಕು. ಅವ್ರು ಕೊಟ್ಟಿರೋ ಏನು ಈ ಸರ್ ಈಗ ಗೌರ್ಮೆಂಟ್ನವ್ರು ಕೊಟ್ಟಿರೋ ಟೈಮ್ ಒಳಗೆ ಅವ್ರವ್ರ ಊರಿಗೆ ಅವ್ರು ಹೋಗ್ಲಿಲ್ಲ ಅಂದ್ರೆ ಲಾಕ್ಡೌನ್ ಆಗೋದ್ರಾಗ ಐತಂತ. ಏನು ಲಾಕ್ಡೌನ್ ಆಯ್ತು ಅಂತಂದ್ರೆ ಬಸ್ಗಳು ಬಂದು, ಆಟೋ ಬಂದು, ಯಾರು ಎಲ್ಲಿಗೂ ಹೋಗಂಗೂ ಇಲ್ಲ, ಬರಂಗೂ ಇಲ್ಲ. ಏನ್ ಮಾಡೋದವಾಗ? ಹೌದಾ? ಹಂಗಾರೆ ಲಾಕ್ಡೌನ್ ಆಕೈತಂತ? ಲಾಕ್ಡೌನ್ ಆಕೈತಂತ. ಲಾಕ್ಡೌನ್ ಆದ್ರೆ ಮುಗೀತು. ಯಾರು ಹೊರಗೆ ಅಡ್ಡಾಡಂಗಿಲ್ಲ, ಏನಿಲ್ಲ. ಯಾವ ಹಾಸ್ಪಿಟ್ಲ್ ಏನು ಹೋಗಂಗಿಲ್ಲ, ಬರಂಗಿಲ್ಲ. ಯಾವ ಅಂಗಡಿ ವ್ಯಾಪಾರಗಳು ನಡೆಯಂಗಿಲ್ಲ. ಯಾರು ಊರಿಂದ ಊರಿಗೆ ಹೋಗಂಗಿಲ್ಲ. ಕ್ವಾರಂಟೈನ್ ಎಲ್ಲ ಮಾಡ್ತಾರಂತೆ ಎಲ್ಲ ಹೇಳ್ತಾ ಇದಾರ. ಅದು ಎಂತ ಕಾಯಿಲೆ ಬಂದು ಜೋಡಾಗೈತೆ ಏನವಾತಾಗ. ಹೌದಾ? ಹೌದಪ್ಪ, ಹೇಳ್ತಾ ಇದ್ರು. ಆದ್ರೆ ಇಷ್ಟು ಸೀರಿಯಸ್ ಆಕತಿ ಅಂತ ಅನ್ಕೊಂಡಿದ್ದಿಲ್ಲ. ಮೋಸ್ಟ್ಲಿ ಮುಂದಿನ ವಾರ ಎಕ್ಸಾಮ್ ಬೇರೆ ಐತಿ. ಲಾಕ್ಡೌನ್ ಅಂದ್ರೆ ಎಷ್ಟು ದಿನ ಮಾಡ್ಬೋದು ಯಾರಿಗ್ ಗೊತ್ತು? ಏನೊಂದು ವಾರ, ಒಂದು 8 ದಿನ ಹಿಂಗೆ ಕೊಟ್ಟರು, ಒಂದು 7 ದಿನ 8 ದಿನ ಹಿಂಗೆ ಏನಾರು ಕೊಟ್ಟರು ಕೊಡ್ಬೋದು. ಏನಪ್ಪ, ಸರಿ ಹಂಗಾರೆ ನೀನು ಪ್ಯಾಕಿಂಗ್ ಮಾಡ್ಕೊ, ನಾನು ಪ್ಯಾಕಿಂಗ್ ಮಾಡ್ಕೊಂತೀನಿ. ಹೋಗ್ಬಿಡೋಣ. ಮೊದ್ಲ ಕೆಲಸ ಮಾಡು. ಶಾಂತಕ್ಕ, ಕೊರೋನಾ ಜಾಸ್ತಿ ಆಗೈತಂತವ. ಇನ್ಮ್ಯಾಗ ನೀ ಬಜ್ಜಿ ಮಿರ್ಚಿ ವ್ಯಾಪಾರ ಮಾಡ್ದಂಗಾತು. ಏನಾತ? ಅಯ್ಯ, ಎಲ್ಲ ಹೋಟೆಲು, ಅಂಗಡಿ, ಸಾಲಿ, ಕಾಲೇಜ ಬಂದ್ ಮಾಡ್ಬೇಕು ಅಂತ ಹೇಳ್ಯಾರಂತ. ಗೊತ್ತನ? ನೀ ಬಂದ್ ಮಾಡ್ಬೇಕವ. ಬಾಳ ಅಂದ್ರೆ ಇವತ್ತೊಂದಿನ ತೆಗ್ದಿಯನ ಇದು ಮಾಡು. ಅದೇನ ಕೊರೋನಾ ಅನ್ನೋದು ಹೆಚ್ಚಾಗೈತಂತ. ಅಲ್ಲ, ಮೊನ್ನೆ ಟಿಬ್ಯಾಗ್ ಅದು ತೋರ್ಸಾಕತ್ತಿದ್ರಲ್ಲ, ದವಾಖಾನ್ಯಾಗ ಮನುಷ್ಯರ್ ಸಾಯಾಕತ್ತಿದ್ರಲ್ಲವ. ದಮ್ಮು, ಕೆಮ್ಮು, ನೆಗಡಿ, ಜ್ವರ ಬಂದ್ ಸಾಯಾಕತ್ತಿದ್ರಲ್ಲ. ಅದ ಕಾಯಿಲೆ ಅಂತ ಹೆಚ್ಚಾಗೈತಂತೆವ್ವ. ವಿಚಿತ್ರವ ಯವ್ವ. ಹೋಗಯ್ಯವ್ವ, ನಮ್ಮ ಕಾಲದಾಗ ಹಿಂಗೆಲ್ಲ ಇರ್ಲಿಲ್ಲ ಬಿಡು. ಎಂತೆಂತ ಜ್ವರ, ನೆಗಡಿ, ಕೆಮ್ಮು ಏನೇನು ಬಂದ್ರು ಜುಪ್ ಬಂದಿಲ್ ಬಿಡು ನಾವು. ಅಂತ ಜ್ವರ ನೆಗಡಿಯಾಗ ಹೊಲದ ಕೆಲ್ಸಕ್ಕೆ ಹೋಗಿರ್ತಿದ್ವಿ. ಇವೇನ್ ಜ್ವರ ಬರುತ್ತಲೇ ಸಾಯಾಕತ್ತಾವಲ್ಲ? ಶಾಂತಕ, ಇದು ಕೊರೋನಾ ಇದು ಆ ಕಡೆ ಚೀನಾ ದೇಶದಿಂದ ಬಂದತಂತಿಲ್ಲೇ, ಗೊತ್ತನು? ಚೀನಾದಿಂದಾನ? ಯವ್ವ, ಹ್ಞೂ ಶಾಂತಕ. ಆ ಕಡೆ ಹಲ್ಲಿ, ಹಾವು, ಚೇಳ, ಆಮೇಲೆ ಜಿರುಳಿ, ಇಲಿ, ಹೊಲಸು, ಮಸಳಿ, ಮೀನ, ಮಟ್ಟಿ, ಮೌಸ, ನಾಯಿ ಎಲ್ಲ ತಿಂತಾವಂತ. ಯವ್ವ, ಹೆಣ ಎತ್ಲಿ ಪಿಲೆಗ್ ಗಂಟೆ ಹೇಳಿ ಅದನ್ನ ತಿಂದು ಅತ್ತಾಗಿಂದ ಇಂಥವೆಲ್ಲ ಹೊಲಸು ರೋಗ ಉತ್ಪತ್ತಿ ಮಾಡಿ ಎಲ್ಲ ಮಂದಿಗೆ ಹಡ್ಡಿ ಆ ಕಡೆ ಜಗ್ಗ ಮಂದಿ ಸಾಯಾಕತ್ತಾವಂತ. ಏನ್ ಹೆಣನ ಸಾಲಗಟ್ಟಿ ಮನಗ್ಸಾಕತ್ತಾರಂತ. ಯವ್ವ ಶಾಂತಕ, ಏನೇ ಹಾವು ತಿಂತಾವಂತ? ಇವ ಸರ್ಪ್ ದೋಸ್ ಗೀಸ್ ಬರಕಿಲ್ಲ ನೀವು ಅವಕ್ಕ? ನಾವು ಹಾವಿನ ಹೊಡಿಯೋದು ನೋಡಿದ್ರೆ ಸಾಕು ಸರ್ಪ್ ದೋಸ್ ಬರ್ತದಂತೇಳಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಾರ ನಮ್ಮ ಮಂದಿ. ಇವಕ್ಕೇನು ಬಂತೆ? ಇವ್ರ ಹೆಣ ಎತ್ಲಿ ನಾಗರಾವಿನೂ ತಿನ್ನೋದ, ಎಲ್ಲ ಹಾವಿನೂ ತಿಂತಾರಂತನ? ಈ ಇರಂಗಿಲ್ಲ. ಏನ್ ಸುಡುಗಾಡ, ಯಾರಿಗ್ ಗೊತ್ತಾ ಶಾಂತಕ್ಕ? ತಿನ್ನೋರ್ ಬಲ್ಲ ಅದು ಯಾರಿಗ್ ಗೊತ್ತು? ಏನ್ ಯಾಕೆ ಸಾಯೋದಿಲ್ಲ ಯಾರಿಗ್ ಗೊತ್ತವ? ಇವ ಹೊಲಸಾಟತ್ತಾಗ ಏನು ಚೀನಾ ದೇಶದಾಗ ಇಸಾ ಇಲ್ಲದ ಹಾವು ಇರ್ತಾವ ಏನು ಯಾರಿಗ್ ಗೊತ್ತು? ಹೌದಿಲ್ಲ? ಏನಾದ್ರೂ ಹಾವು ಅಲ್ಲ. ಹಲ್ಲಿ ತಿಂತಾವಂದ್ರ ನಮ್ಮ ಊರಾಗ ಹಲ್ಲಿ ಬಿಚ್ಚತ್ರು ಅಡಿಯಾಗ. ಹಲ್ಲಿ ಅಂದ್ರೆ ಯವ್ವ ಹಲ್ಲಿ ಹೊಡಿಬಾರ್ದೇವ, ಹಲ್ಲಿ ಬಾರಿ ಮಾ ದೋಸ, ಹಲ್ಲಿ ಯವ್ವ ಪಾಪ ಯವ್ವ ಬೆಕ್ಕಿನ ಹೊಡಿಬಾರ್ದೇವ ಅಂತಾರ. ಎಲ್ಲ ಊರನ್ ಏನು ತಿಂತಾವಂತ ಯವ್ವ ಅವು. ಒಂದು ಮನ್ಯಾಗ ಜೋಂಡಿಗೆ ಗಿಂಡಿಗೆ ಬಂದ್ರ ನಾವು ಕಸ್ಬರ್ಗಿಲೆ ಹೊಡೆದು ಹೊರಗೆ ಹಾಕ್ತೇವಿಲ್ಲ, ಹೊಡೆಯಂಗಿಲ್ಲ ಅಂತ ಗಪ್ಪನಂಗ್ ಹೊಡೆದು ಬಾಯ್ ಹಾಕೊಂಡ್ಬಿಡ್ತಾರಂತವ್ರು. ಏನ ಮನುಷ್ಯರದವ ಏನ ಏನ ಇವಾವು? ಏನ್ ಸುಡ್ಗಾಡನವ ಯವ್ವ. ಇಂಥ ತಿಂದು ಬರಬಾರ್ದು ಕಾಯಿಲೆ ಬರ್ಸಿಕೊಂಡು ಕುಂತಾವಂತ. ಅದನ್ನ ಇತ್ತಾಗ ಬೇರೆ ಹಾಕ್ಯಾವ ಯವ್ವ. ಆ ಕಡೆಯಿಂದ ಇಮಾನ್ದಾಗ ಬರ್ತಾರ ನೋಡು, ಬಂದವ ಯಾವನ ಒಬ್ಬ ರೋಗ ತಂದು ಈ ಕಡೆ ಹೆಚ್ಚಾನ ನಮ್ಮ ಇಂಡಿಯಾಕ. ಗೊತ್ತನ? ಈ ಕಡೆನೂ ಭಾಳ ಹೆಚ್ಚಾಗಿತ್ತಂತೆ ಯವ್ವ. ಎಂತೆಂತಾರೋ ಸಾಯಾಕತ್ತಾರ ಕೊರೋನಾ ಬಂದು ಗೊತ್ತನ? ಅದ್ರ ಸಂಬಂಧ ಯವ್ವ ಭಾಳ ಹುಷಾರಿರ್ಬೇಕು. ಹೌದು ಬಿಡು.
ಅದಕ್ಕೆ ಲಾಕ್ಡೌನ್ ಮಾಡ್ತಾರಂತ ಶಾಂತಕ್ಕ. ಮತ್ ನೀ ಈಗ ಇಲ್ಲೋಡ ಲಾಕ್ಡೌನ್ ಮಾಡಿದ್ರೆ ಒಂದ್ 7-8 ದಿನ ಮಾಡ್ತಾರ, ಏನ್ ಸುಡುಗಾಡೆ ಏನೋ ಒಂದ್ 15 ದಿನ ಮಾಡ್ತಾರ ಗೊತ್ತಿಲ್ಲ. ಮಂದಿ ಹುಟ್ಟು ಹುಳ ಹೊರಗಡೆ ಇಡಂಗಿಲ್ಲ ಅಂತ ಹಂಗೆಲ್ಲ ಮಾಡ್ತಾರಂತ. ಅಲ್ಲ ನಮಗೆ ಹಳ್ಳ್ಯಾನವ್ರಿಗೆ ಏನು ಪರಕ್ ಬೀಳಂಗಿಲ್ಲ ಬಿಡ. ನಮ್ಮ ಹಳ್ಳ್ಯಾನವ್ರಿಗೆ ಎಲ್ಲಿಂದ ಬರ್ಬೇಕು ಯಾ ಕಾಯಿಲೆ ಹೌದಿಲ್ಲ. ನಾವೇನ್ ಇವ್ರಂಗ್ ಹೊತ್ತೊಂಡ್ರ ಹೊಲಸಾಟ್ ಇಂಥವೆಲ್ಲ ತಿಂತೇವನ? ನಾವು ತಿಂತೇವೆ ಮುದ್ದಿ, ಅನ್ನ, ರೊಟ್ಟಿ, ಪಲ್ಯ, ಚಪಾತಿ, ಉದ್ರ ಬ್ಯಾಳಿ ಇಂಥವೆಲ್ಲ ತಿಂತೇವೆ. ನಮ್ಗೆ ಯಾಕೆ ಬರ್ತೈತಿ? ಅವು ಹೊಲಸ ಪಿಜ್ಜಾ, ಬರ್ಗರ್, ಒಣಗಿದ ತಂಗಡ ರೊಟ್ಟಿ ಅಂತ ಏನೇನಾರ ರೆಡಿಮೇಡ್ ಫುಡ್ ತಿಂತಾವಲ್ಲ, ಅವ್ರ ಮೈಯಾಗ ಶಕ್ತಿ ಇರೋದಲ್ಲ. ತರ 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 ನಡಕ್ತಿರ್ತಾವ. ಅಂತವಕ್ ಬಂದು ಹೋದವ್ರಿಗೆ ಹೊಂಟೊಂಟ್ಲೆ ಹೊಕ್ಕವ. ನಮ್ಗೇನು ಆಗಲ್ಲ, ಆದ್ರೂ ಹುಷಾರಾಗಿರ್ಬೇಕಲ್ಲ. ಎದಕ್ ಬೇಕು ಹೌದಿಲ್ಲ? ನೀ ಹೇಳದ್ ಬರಬರಿ ಬಿಡು. ಆ ಕಡೆ ಪ್ಯಾಟಿಗಳ ಕಡೆ ಎಲ್ಲ ಬಂದ್ ಮಾಡ್ತಾರಂತ. ಹೌದಾ? ಹಂಗಾರ ಹುಷಾರಾಗಿರ್ಬೇಕೆ, ಹುಷಾರಾಗಿರ್ಬೇಕು. ಹಂಗಾರ ಬಜ್ಜಿ ಮಿರ್ಚಿ ಮಾಡೋದ್ ನಿಲ್ಲಿಸ್ಬಿಡ್ತೇನ್ರಿಪ್ಪ. ಇವತ್ತೊಂದಿನ ಮಾಡಿ ಮುಗಿಸಿ ಉಳ್ಕಿದ್ದೆಲ್ಲ ನಾಳಿಂದ ಅಂಗಡಿ ತೆಗಿಯೋದಿಲ್ರಿಪ್ಪ. ಯಾಕೆ ಬೇಕು ಯಾವಾರ ಹಚ್ಕೊಂಡು ಬಂದು ಹಿಂದಾಗಡೆ ಬಜ್ಜಿ ಮಿರ್ಚಿ ವ್ಯಾಪಾರ ಮಾಡು ಹೊತ್ನ್ಯಾಗ ಬಂದು ನಮಗೆ ಹಚ್ಚಿದ್ರಂದ್ರ ನಮಗೇನು ಆಗೋದಿಲ್ಲಲೇ. ಇಲ್ಲಿ ಯಾರು ಬರ್ತಾರ ಒಯ್ಯಾಕ? ಇಲ್ಲೇ ಪೇಟದವ್ರು ನಾವ ಸೈಯಲ್ಲ, ಏನಾಗೋದಿಲ್ಲ ನಮಗೆ. ಹಂಗಂತೀರ? ಹೌದೌದು, ಏನಾಗಲ್ಲ. ಅಲ್ಲ ಶಾಂತಕ್ಕ, ಯಾವ್ದಕ್ಕೂ ಯಾಕೆ ಬೇಕು ಮಾಡದ ಇದು ಮಾಡಕ್ ಹೋಗ್ಬೇಡ್ರಿ. ಒಂದ್ 8 ದಿನ ಸುಮ್ಮನಿದ್ ಬಿಡ್ರಿ. ನನ್ ಮಗ್ಗು ಕೆಲ್ಸಕ್ಕೆ ಬರ್ಬೇಡ ಅಂದಾರಂತ ಅವ್ರ ಯಜಮಾನ್ರ ಅಂಗಡಿಯವ್ರು, ಗೊತ್ತನ? ಹೌದಾ? ಈಗ ನನ್ ಮಗನು ನಾಳಿಂದ ಹೋಗೋದಿಲ್ಲ, ಮನ್ಯಾಗಿರ್ತಾನ. ಅಯ್ಯೋ ದೇವ್ರೆ. ಮಕ್ಕಕ್ ಮಾಸ್ಕ್ ಹಾಕೊಂಡು ಅಡ್ಡಾಡ್ಬೇಕಂತ, ಗೊತ್ತನ? ದಾರ್ದಾರಾಗ ಪೊಲೀಸರು ನಿಂತಿದ್ರಂತ ಇವತ್ತು. ನನ್ ಮಗ ಬರಾಕತ್ತಾಗ ನೋಡಿದ್ನಂತ ಹೇಳಿದ ಅವ. ಯಾರಿಗೆ ಓಡಾಡಂಗಿಲ್ಲ, ನಾಳಿಂದ ಓಡಾಡಂಗಿಲ್ಲ ಅಂತೇಳಿ ಕರ್ಪಿ ಈ ಬಿದ್ದಾಗ ಅಡ್ಡಾಡ್ಲಾರ್ದಂಗ ಇದ್ ಮಾಡ್ತಾರ ನೋಡ, ಹಂಗ್ ಮಾಡಕತ್ತಾರಂತ. ಇನ್ಮ್ಯಾಗ ಬಾಳ್ ಹುಷಾರಾಗಿರ್ಬೇಕಂತೇವ. ಹಂಗ್ ಸಿಕ್ಕಂಗ ಎಲ್ ಬೇಕಲ್ಲ ಯಾರ್ ಬೇಕವ್ರ ಓಡಾಡಂಗಿಲ್ಲಂತೆ. ಅಯ್ಯೋ ದೇವ್ರೆ, ನನ್ ಮೊಮ್ಮಗಳು ಬೆಂಗಳೂರಾಗ ಐತಲ್ಲ ಇವ. ಹಂಗಾರ ಅದ್ರ ಗತಿ ಏನೇವ? ಒಂದ್ ಫೋನರ ಹಸ್ತೇನ್ ತಡಿ. ಇಲ್ಲೇ ಹುಬ್ಬಳ್ಳಿ ಘಟ್ಟ ಬಂದತ್ತಂತ. ಎಲ್ಲ ಕಡೆನು ಯಶವಂತಕ್ಕ ಎಲ್ಲ ಕಡೆ ಬಂದತ್ತೆ. ಈ ಭಾರತ ದೇಶ ಅಂದ್ರೆ ಎಲ್ಲ ಕಡೆನೂ ಒಂದ. ತಡಿ ಒಂದ್ ಫೋನ್ ಹಚ್ಚಿಬಿಡ್ತೇನೆ. 9 8 9 8 ಇಲ್ಲ ಐತಲ್ಲ, ಇಲ್ಲೇನು ಕೂಸಿ. 9 8 7 3. ಹಲೋ ಯವತಿ, ಮೆಲ್ಲಕ್ ಮಾತಾಡ. ಬೆಂಗಳೂರಿಗೆ ಕೇಳ್ಬೇಕು ಬೇಡ, ಆಡ್ಬಿಟ್ಟಿ ನನ್ನ ಮಾತೆ. ನೀ ಒಂದು ಮೆಲ್ಲಕ್ ಮಾತಾಡಂತ. ನಾನು ಮನ್ಯಾಗ ಹೊರಗೆ ಕುಂತ ಹೋದ್ರಿಗೆ ನಿನಗೆ ಅಡಿಗೆ ಮನೆ ಕೇಳೋದಲ್ಲ, ತನ ಕುಂದ್ರೆ ಏನಾರ ಮಾಡ್ಕೋ. ಹಲೋ ಖುಷಿ, ನಾನು. ಹ್ಞೂ ಅಮ್ಮ ಕೇಳ್ತು. ಆಮೇಲೆ ನಂಗೆ ಗೊತ್ತು, ನಂಬರ್ ಬರತ್ಲೆ ಗೊತ್ತಾಗಲ್ಲನ. ಹೇಳು ಏನಾಯ್ತು? ಹೌದಲ್ಲ. ಇರಡುವ, ಅದೇನೋ ಕೊರೋನಾ ಅನ್ನೋದು ಹೆಚ್ಚಾಗಿತ್ತಂತಲ್ಲ. ಮಾಸ್ಕ್ ಹಾಕೊಂಡು ಅಡ್ಡಾಡ್ಬೇಕಂತೆ. ನೀನು ಕಾಲೇಜಿಗೆ ಹಂಗ ಹೋಗಾಕ ಹೋಗಬೇಡ. ಎಕ್ಸಾಮ್ ಎಲ್ಲ ಬರೀ ಹೊತ್ನ್ಯಾಗು ಎಲ್ಲ ಹೊತ್ನ್ಯಾಗು ಮಾಸ್ಕ್ ಹಾಕೊಂಡ ಇರು. ಮಕ್ಕಕ್ಕ ಏನ್ ಅರ್ಬಿ ಕಟ್ಕೊಂಡು ಒಂದ್ರ ಮ್ಯಾಗ ಒಂದ್ ಕಟ್ಕೋ. ಆಮೇಲೆ ಯಾರು ಶೀನಾಕತ್ರ ಕೆಮ್ಮಕತ್ರ ಇವ್ಕರ್ದೆಲ್ಲ ಇದು ಮಾಡಕ್ ಹೋಗಬೇಡ. ನೀನ ಏನ ಬಾಳ ಹುಷಾರಾಗಿರ್ಬೇಕು ನೋಡು. ಇದು ಆಮೇಲೆ ಹೊರಗೆ ಎಲ್ಲಿ ಅಡ್ಡಾಡಕ ಹೋಗಬೇಡ. ಕಾಲೇಜ್ ಆತು, ನಿನ್ನ ರೂಮ್ ಆತು. ಅಯ್ಯೋ ಯಮ್ಮ, ನಮ್ಗೆ ಆಲ್ರೆಡಿ ಕಾಲೇಜಿಗೆ ಸುಟ್ಟಿ ಕೊಟ್ಟಾರ. ನಾನು ಇವತ್ತೇ ಊರಿಗೆ ಬರಾಕತ್ತೀನಿ. 2 ದಿನ ಟೈಮ್ ಕೊಟ್ಟಾರ. ಅವ್ರವ್ರ ಊರಿಗೆ ಅವ್ರವ್ರು ಹೋಗ್ರಿ ಅಂತೇಳಿ. ಮತ್ತೆ ಆಮೇಲೆ ಟೈಮ್ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ 2 ದಿನ ಅಂದಾರಂತ. ಅದಕ್ಕೆ ನಾವು ನಿಲ್ಲಾತಿಲ್ಲ, ನಾ ಬರಾತೀನಿ ಇವತ್ತು. ಹೌದಾ? ಆಲ್ ಬಿಡವಾ, ಬೇಸತ್ ಬಂದ್ಬಿಡು. ಏನಾತಂತತಿ? ಅವ್ರ ಕಾಲೇಜಿಗೆ ಸುಟ್ಟಿ ಕೊಟ್ಟಾರಂತ. ಮನಿಗೆ ಹೋರಿ ಅಂತೇಳಿ 2 ದಿನ ಟೈಮ್ ಕೊಟ್ಟಾರಂತ. ಅದಕ್ಕೆ ಆಕಿನೂ ಬರಾಕತ್ತಾಳಂತ. ಹಂಗಾರತ್ತಿ ಇವತ್ತೇನು ಅದಾವಲ್ಲಿ ಇವ್ನು ಖಾಲಿ ಮಾಡ್ಬಿಡುನು. ನಾಳಿಂದ ಇವೇನು ಮಾಡೋದು ಬೇಡ. ಈಗ 7-8 ದಿನ ಮತ್ತೆ ಈಗ ಏನು ಮಾಡೋಕ್ಕಾಗಲ್ಲ. ಹಂಗೆ ಬಾಗ್ಲ ಹಾಕಿ ರೊಕ್ಕ ಕೊಡ್ಬೇಕು. ಏನೋ ಬಾಡಿಗೆನ ಯಾರಿಗೆ ಗೊತ್ತು. ಈಗ ಇದನ್ನು ಬಾಗ್ಲ ಹಾಕ್ಕೊಂಡು ಎಲ್ಲ ಸಾಮಾನು ತೊಗೊಂಡು ಹೋಗ್ಬಿಡುನು. ಏನಂತಿ? ಅಲ್ವಾ? ಅಲ್ಲ, ಕಾಯಿಪಲ್ಲೆ ಐತೆ ಮನ್ಯಾಗ. ಇವತ್ತು ಹಂಗಾರ ಒಂಚೂರು ನಿನ್ ಗಂಡ ಫೋನ್ ಹಚ್ಚಿ ಮನಿಗೆ ಒಟ್ಟು ಕಾಯಿಪಲ್ಲೆ ತೊಗೊಂಬಂದ್ಬಿಡ ಅಂತ ಹೇಳಿ. 8 ದಿನ ಎತ್ತಾಗ ಒಡ್ಯಾಡಂಗಲ್ಲ ಮನುಷ್ಯರ ಅಂದ್ಬಿಟ್ರೆ ಮತ್ತೆ ಕಾಯಿಪಲ್ಲೆ ಏನು ಮಾಡೋದು ಮನ್ಯಾಗ ತಿನ್ನಕ ಮಾಡಕ. ಹಿತ್ತಲಾಗ ಒಟ್ಟು ಟಮಾಟಿ ಮುಳಗಾಯಿ ಬೆಳೆದಾವ. ಸೊಪ್ಪು ಗಿಪ್ಪು ಪುಂಡಿ ಸೊಪ್ಪು ರಾಜಗಿರಿ ಐತಿ. ಉಳ್ಕದ್ದೆಲ್ಲ ಬೇಕಲ್ಲ. ಅದಕ್ಕೆ ಮೆಣಸಿಕಾಯಿ ಉಳ್ಳಾಗಡ್ಡಿ ಒಂದು 2-3 ಕಿಲೋ ಈಡಗಿ ಮತ್ತೇನೇನಕತ್ತೆ ಎಲ್ಲ ಕಾಯಿಪಲ್ಲೆ ತೊಗೊಂಬಂದ್ಬಿಡ ಅಂತ ಹೇಳು. ಏನು ಅವು ಒಂದು 4 ದಿನ ಒಂದು 8 ದಿನ ಅಂಗಡಿನ ತೆಗಿಯೋದು ಬೇಡ, ಏನು ಬೇಡ. ಅಯ್ಯೋ ಶಾಂತಕ್ಕ, ಸರ್ಕಾರನ ಹೇಳೈತಿ 8-10 ದಿನ ಒಟ್ಟಿಗೆ ಲಾಕ್ಡೌನ್ ಆಗತ್ತಂದ್ರೆ ಏನು ಮಾಡಂಗಿಲ್ಲ, ಕರ್ಪಿ ಬಿದ್ದಂಗ ಅಂತೇಳಿ. ಅವ್ರು ವಾಪಸ್ ಜನ ಕುಲ್ಲ ಅಡ್ಡಾಡ್ಬೋದು ಅಂತ ಹೇಳು ಮಟನು ಏನು ಮಾಡಕ್ಕಾಗುದಿಲ್ಲ. ಹೌದವ ಯವ್ವ. ಏನು ಮಾಡಕತ್ತಿ ಯವ್ವ ದುಂಡಗ್ ನಿಂತ? ಅದೇನೋ ಕೊರೋನಾ ಅಂತ ಬಂದತ್ತಲ್ವೇ, ಟಿವಿಯಾಗೆಲ್ಲ ತೋರ್ಸಾಕತ್ತಿದ್ರಲ್ಲ, ಅಲ್ಲಿ ಸತ್ರು ಇಲ್ಲಿ ಸತ್ರು 8 ಮಂದಿ ಸತ್ರು 8 ಮಂದಿ ಸತ್ರು ಅಂತೇಳಿ. ಅದೇನೋ ಹೆಚ್ಚಾಗೈತಂತ, ಅದಕ್ಕೆ ಕರ್ಪಿ ಜಾರಿ ಮಾಡಕತ್ತಾರಂತ. ಹೌದಾ? ನಮ್ಮವ್ವ ಹೇಳ್ತಿದ್ಲು. ಅವರು ಒಂದು ವಯಸ್ಸಿನಾಗಿದ್ದಾಗ ಏನು ನನಗೆ ಒಂದು 80 ವರ್ಷೀಗ ಸನೇಕ 80 ಇರ್ಬೇಕಾ ಏನು 70 ಗೊತ್ತಿಲ್ಲ. ಒಟ್ಟು ನಮ್ಮವ್ವ ಹೇಳ್ತಿದ್ಲು. ಅವರು ಕಾಲಕ್ಕೆ ಅದು ಎಂಥದ 100 ವರ್ಷದ ಹಿಂದನ ನೋಡು. ಎಂಥದ ಅಂದ್ರಪ್ಪ, ಇಲಿಯಿಂದ ಬರ್ತತ್ತಲ್ಲ ಅದು ಮಾರಕ್ ಕಾಯಿಲೆ. ಪ್ಲೇಗ್ ಗಂಟೆ ಹೇಳಿ ಅಂತೀವಿ ನೋಡಿ ನಾವು ಯಾವಾಗಾರ ಒಮ್ಮೀಗ. ಅಂಥದ್ದು ಪ್ಲೇಗ್ ಅನ್ನೋದು ಬಂದಿತ್ತಂತೆ. ಅಯ್ಯೋ ಅದರಿಂದ ಭಾಳ ಮಂದಿ ಸತ್ರಂತೆ. ಏನು ಮನಿ ಮಂತ್ಯಾನ ಸರ್ವನಾಶ ಅಂತವ. ಏನು ಮನ್ಯಾಗ ಹೆಣ ಸಾಲ್ಗಟ್ಟಿ ಮನಗ್ಸಿರಾರಂತೆ. ಮಕ್ಕಳು ಮೊಮ್ಮಕ್ಕಳು ಅನ್ನಂಗೆ ಸಾಯಾರಂತೆ. ಇಲಿಯಿಂದ ಬಂದಿತ್ತಂತೆ ಯವ್ವ, ಅದು ಗೊತ್ತನ? ಅಂತಾರ 100 ವರ್ಷಕ್ಕೊಮ್ಮೆ ಇಂಥವೇನಾರ ಬರ್ತಾವ ಅಂತೇಳಿ. ನೋಡು ಹಿಂಗೆ ಬಂದಿತ್ತಂತೆ. ಈಗ ನೋಡಿದ್ರೆ ಇಂಥದಂತ ನೋಡವ. ಏನು ಮಾಡ್ತಿ? ಅಯ್ಯೋ ದೇವ್ರೆ, ನಾವೆಲ್ಲಿ ಕೇಳಿದ್ದಿಲ್ಲ ಬಿಡು ಇದನ್ನು.
ಅವಾಗೂ ಭಾಳ ಮಂದಿ ಸತ್ತಾರಂತ. ಮತ್ತು ಭೂಮಿ ಭಾರ ಕಮ್ಮಿ ಆಗ್ಬೇಕಲ್ಲ, ಪಾಪ ಹೆಚ್ಚಾಗೈತಿ. ಮನುಷ್ಯ ಕಲ್ತಿದ್ದು ಭಾಳ ಆಗೈತೆ ನೋಡು. ಹಿಂಗೆ ಅವಾಗೊಮ್ಮೆ ಇಂಥವೇನೋ 100 ವರ್ಷಕ್ಕೊಮ್ಮೆ ಕಾಯಿಲೆ ಬಂದು ಒಂದಿಟ್ಟು ಜನಸಂದಣಿ ಒಂದಿಟ್ಟು ಕಮ್ಮಿ ಆಕತ್ತಟ್ಟೆ, ಮತ್ತೇನಿಲ್ಲ. ಆಯ್ತು ಬಿಡು, ನನಗೊಂದು 50 ರೂಪಾಯಿ ಮಿರ್ಚಿ ಕಟ್ಟು. ನಾಳಿಂದ ನಾವು ತೆಗೆಯೋದಿಲ್ವೇ? ಹೌದಾ? ತೆಗಿಬೇಡ ಬಿಡು, ಮತ್ತೆ ಎಲ್ಲಾರ್ಗಿ ಆಗಿದ್ದ ಮತ್ತೆ ನಮಗೂ ಆಗದ ಅಲ್ಲ. ತೆಗಿಯಕ್ಕೆ ಬಿಡ, ಸುಮ್ಕಿದ್ ಬಿಡು, ಹೋಲತ್ತಾಗ ಹಳ್ಳ್ಯಾಗ ಏನಾಗಲ್ಲ. ಆದ್ರೂ ಹೆಂಗೆ ಹೇಳೋದವ, ಹೌದಿಲ್ಲ? ಮತ್ತೆ ಎಲ್ಲಾರ್ಗಿ ಹೇಳಾರಂದ್ಮೇಲೆ ನಮಗೂ ಅದ